ಶಿಸ್ತು ಸಮಿತಿ ಅಧ್ಯಕ್ಷರಾದಂತಹ ದೇವೇಗೌಡರಿಗೆ ಬೆಂಗಳೂರು ರೈತ ಸಂಘ ಮತ್ತು ರೈತ ಪರ್ವ ಸಂಘಟನೆಯಿಂದ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅಧ್ಯಕ್ಷನಾಗಿ ಮಾಡಿರುವಂಥ ಕರ್ನಾಟಕ ರಾಜ್ಯದ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ರಾಜ್ಯಾಧ್ಯಕ್ಷ ವಿಜಯಣ್ಣವರು ಇದ್ದಾರೆ ಮತ್ತು ನಮ್ಮ ದೇವೇಗೌಡರು ಇದ್ದಾರೆ. ಎಲ್ಲ ಮುಖಂಡರಿಗೂ ನನ್ನ ಅಭಿನಂದನೆಗಳು. ನೆಕ್ಸ್ಟು ಗ್ರಾಮ ಪಂಚಾಯತಿಗಳಲ್ಲಿ ತಾಲೂಕ್ ಪಂಚಾಯತಿಗಳಲ್ಲಿ ನಡೀತಾ ಇರೋಂಥ ರೈತರಿಗೆ ಆಗುವಂಥ ಶೋಷಣೆಗಳಾಗಿರ್ಬೋದು, ಮತ್ತೊಂದು ಏನಾದರೂ ತೊಂದರೆ ಆಗಿರ್ಬೋದು, ಅದಕ್ಕೆ ನಿಂತ್ಕೊಂಡು ಮುಂದಿನ ಹೋರಾಟ ಮಾಡುವಂಥದ್ರಲ್ಲಿ ನಮ್ಮ ಎಲ್ಲರದ್ದು ಒಂದು ಸಹಕಾರ ಇರುತ್ತೆ. ಅಧ್ಯಕ್ಷರಾಗಿ ಚೇತನ್ ರವರನ್ನು ಆಯ್ಕೆ ಮಾಡಿದ್ದೀವಿ. ನಿಮ್ಮ ಒಂದು ಜೋರಾದ ಚಪ್ಪಾಳೆ. ತಾಲೂಕು ಜಿಲ್ಲಾ ಅಧ್ಯಕ್ಷರನ್ನಾಗಿ ನಟರಾಜ್ ಅವರನ್ನು ಕೂಡ ಆಯ್ಕೆ ಮಾಡಿದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರದಿಂದ ಚೇತನ್ ಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದೀವಿ. ಹಾಗೆ ನೆಲಮಂಗಲ ತಾಲೂಕು ಉಪಾಧ್ಯಕ್ಷರನ್ನಾಗಿ ನಾಗೇಂದ್ರ ಟಿವಿ ಅವರನ್ನು ಕೂಡ ಆಯ್ಕೆ ಮಾಡಿದ್ದೀವಿ. ಪ್ರಸನ್ನ ಕುಮಾರ್ ಪ್ರಧಾನ ಕಾರ್ಯದರ್ಶಿಯಾಗಿ ನೆಲಮಂಗಲ ತಾಲೂಕು, ಹಾಗೆ ಗಿರೀಶ್ ಕಾರ್ಯದರ್ಶಿಗಳಾಗಿ ನೆಲಮಂಗಲ ಜಂಟಿ ಕಾರ್ಯದರ್ಶಿ, ರವಿಚಂದ್ರನ್ ಎಂ ತ್ಯಾಮಗೌಡ ಅಧ್ಯಕ್ಷರು, ತ್ಯಾಮಗೌಡ ಹೋಬಳಿ ಅಧ್ಯಕ್ಷರು, ಪ್ರಕಾಶ್ ಎನ್ ಸದಸ್ಯರು, ಪುನೀತ್ ಎನ್ ಸದಸ್ಯರು ಹಾಗೂ ಹರೀಶ್ ಎನ್ ಸದಸ್ಯರು, ಟಿ ಎನ್ ಹರೀಶ್. ಹಾಗೆ ಈಗ ಐಡಿ ಕಾರ್ಡ್ ವಿತರಣೆ ಮಾಡ್ತಾ ಇದ್ವಿ. ತಾಲೂಕು ಅಧ್ಯಕ್ಷರಾದಂತಹ ಗಿರೀಶ್, ಚೇತನ್ ಕುಮಾರ್ ಅವರು, ಮಿಕ್ಕಿ ಕಾರ್ಡ್ಗಳನ್ನ ಅಧ್ಯಕ್ಷರು ಕೊಡ್ತಾರೆ. ಸರ್, ನಮ್ಮ ಸಂಘಟನೆ ಏನು ಉದ್ದೇಶ ಅಂತ ಅಂದರೆ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಆಗಿದೆ. ಏಕೆ ಅಂದರೆ ನಿಮಗೆ ಒಂದು ವಿವರಣೆ ಕೊಡ್ತೀನಿ. ಯಾವುದೇ ನಮ್ಮ ರೈತ ಸಂಘಟನೆಗಳು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಯಾವುದೋ ಅನಧಿಕೃತ ಪ್ಲಾಸ್ಟಿಕ್ಕು ಲೋಟ ಆಗಿರ್ಬೋದು, ಎಲೆ ಆಗಿರ್ಬೋದು, ಜೊನ್ನೆ ಆಗಿರ್ಬೋದು, ಇವೆಲ್ಲ ಬ್ಯಾನ್ ಆಗಿದೆ. ಬ್ಯಾನ್ ಆಗಿ 10ರಿಂದ 15, 20 ವರ್ಷ ಆಗಿದೆ. 20 ವರ್ಷ ಆದ್ರೂ ಎಲ್ಲ ಪ್ರತಿಯೊಂದು ಅಂಗಡಿಯಲ್ಲೂ ಚಾಲ್ತಿ ಇದೆ. ಯಾಕೆ ರೈತ ಸಂಘಟನೆಗಳು ಹೋರಾಟ ಮಾಡ್ತಾ ಇಲ್ಲ? ನಾವು ಕೇಳಿರ್ತಕ್ಕಂಥ ಉದ್ದೇಶ ಏನು? ಯಾಕೆ ಹೋರಾಟ ಮಾಡ್ತಾ ಇಲ್ಲ ರೈತ ಸಂಘಟನೆಗಳು? ಈ ರೈತ ಸಂಘಟನೆಗಳು ಏನಾಗಿದೆ, ಅಷ್ಟು ಗುಂಪುಗಳಾಗಿದ್ದಾವೆ. ಯಾವ ರೀತಿ ಗುಂಪುಗಳಾಗಿದ್ದಾವೆ ಅಂದರೆ ಈ ರಾಜಕೀಯ ಬೆಂಬಲಿತ ಗುಂಪುಗಳಾಗಿದ್ದಾವೆ. ನಮಗೆ ಆ ರಾಜಕೀಯ ಬೆಂಬಲಿತ ಗುಂಪುಗಳು ಬೇಡ. ನಾವು ಪ್ರತ್ಯೇಕವಾಗಿ ರೈತರ ಪರವಾಗಿ ಹೋರಾಟ ಮಾಡಬೇಕು. ಈಗ ನಾನೇ ಹೆಚ್ಚು ಕಮ್ಮಿ 1200 ಕಾರ್ಖಾನೆಗಳ ವಿರುದ್ಧ ದೂರನ್ನು ದಾಖಲಿಸಿದ್ದೇನೆ. ಯಾವುದೇ ಕಾರ್ಖಾನೆಗಳು ಮುಚ್ಚಿಲ್ಲ. ಯಾಕೆ ಮುಚ್ಚಿಲ್ಲ? ಒಂದು 120 ಕಾರ್ಖಾನೆಗಳನ್ನು ನಾನೇ ಖುದ್ದಾಗಿ ನಿಂತು ಮುಚ್ಚಿಸಿದ್ದೇನೆ. ಆದರೂ ಅಂಗಡಿಗಳಲ್ಲಿ ಚಾಲ್ತಿ ಇದೆ. ಯಾಕೆ ಚಾಲ್ತಿ ಇದೆ? ಯಾಕೆ ನಮ್ಮ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ? ಯಾಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ? ಇದು ನಮಗೆ ಮುಖ್ಯವಾದಂಥ ವಿಚಾರ. ಯಾಕೆ ಅಂದರೆ ಪ್ರತಿಯೊಂದು ತಾಲೂಕಲ್ಲಿ ನಾವೇ ನೋಡ್ಲಿಕ್ಕಾಗೋದಿಲ್ಲ. ಅಲ್ಲಿ ಆದಂಥ ಒಂದು ಶಾಖೆಗಳನ್ನ ಸ್ಥಾಪನೆ ಮಾಡಬೇಕು. ಅಲ್ಲಿ ಆದಂಥ ಲೀಡರ್ಗಳಿರ್ತಾರೆ, ಮುಖಂಡರುಗಳಿರ್ತಾರೆ, ಹೋರಾಟಗಾರರುಗಳಿರ್ತಾರೆ. ಅವರು ಹೋರಾಟ ಮಾಡ್ತಾರೆ. ಅದಕ್ಕೆ ಏನು ಬೇಕು ರೂಪುರೇಷೆಗಳನ್ನ ನಾವು ಗುರುತಿಸ್ಕೊಡ್ತೀವಿ. ಯಾಕೆ ಅಂದರೆ ಈಗ ಪ್ಲಾಸ್ಟಿಕ್ ಎಲೆ ನಿಂತರೆ ಅಡಿಕೆ ಎಲೆ ಆಗಿರ್ಬೋದು, ಬಾಳೆ ಎಲೆ ಆಗಿರ್ಬೋದು, ನಮ್ಮ ಮುದ್ಕದ ಎಲೆ ಆಗಿರ್ಬೋದು ಚಾಲ್ತಿ ಬರುತ್ತೆ. ರೈತರು ಉದ್ಧಾರ ಆಗ್ತಾರೆ. ಈ ಕ್ಯಾರಿ ಬ್ಯಾಗು ಪ್ಲಾಸ್ಟಿಕ್ ಕವರ್ ನಿಂತರೆ ಬಟ್ಟೆ ಬ್ಯಾಗ್ಗಳು ಬರ್ತವೆ. ಯಾಕೆ ನಮ್ಮ ಹಳ್ಳಿ ಭಾಗದಲ್ಲಿ ಟೈಲರಿಂಗು ರೈತರುಗಳಿದ್ದಾರೆ, ಅವರು ಟೈಲರಿಂಗು ಪ್ರತ್ಯೇಕವಾಗಿ ಚಾಲ್ತಿಗೆ ಬರುತ್ತೆ. ಎಲ್ಲ ನಶಿಸಿ ಹೋಗ್ತಾ ಇದೆ. ಯಾಕೆ? ನಮ್ಮ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇವ್ರು ಏನು ಮಾಡ್ತಾರೆ? ಇವರೇನೋ ಈ ತೀಟೆ ತೇವಲು ಅಂತ ಏನು ಹೇಳ್ಬೇಕಾಗುತ್ತೆ ಬೇರೆ ಭಾಷೆಯಲ್ಲಿ ನಾವು, ಆದ್ರೆ ಹೇಳೋದು ಬೇಡ. ಅವರು ಏನು ಮಾಡ್ತಾರೆ? ಅವರು ಏನು ಹಣದ ಆಸೆಗೆ ಇವನ್ನೆಲ್ಲ ಪ್ರಚಲಿತ ತಂದ್ಕೊಂಡು ಇವೆಲ್ಲ ಇದ್ದಾವೆ. ಇವನ್ನೆಲ್ಲ ನಿಷೇಧಿಸಿ ನಮ್ಮ ಹಳ್ಳಿ ಜನಗಳು ಮುಂದೆ ಬರಬೇಕು ಅಂತಕ್ಕಂಥ ನಮ್ಮ ಉದ್ದೇಶ ಆಗಿದೆ. ಇದ್ರ ವಿರುದ್ಧ ಎಲ್ಲ ಹೋರಾಟ ಮಾಡಬೇಕಾಗಿದೆ. ನಾವು ಇನ್ನೂ ಹೆಚ್ಚೆಚ್ಚಿನ ವಿಚಾರಗಳು ಇದ್ದಾವೆ, ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಈ ಸದ್ಯಕ್ಕೆ ಇದ್ರ ವಿರುದ್ಧ ಹೋರಾಟ ಮಾಡ್ತಾ ನಾವು ಜಯಗಳಿಸಬೇಕು, ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶ ಇದೆ. ನಿಮಗೆ ರಾಜ್ಯದ ರೈತರಿಗೆ ಅರಿವನ್ನು ಮೂಡಿಸುವಂತ ಹೌದು ಇದು ಮೂಡಿಸ್ಬೇಕು. ದೇವೇಗೌಡ ಅಂತ ಹೇಳ್ಬಿಟ್ಟು ರಾಜ್ಯ ಶಿಸ್ತು ಸಮಿತಿ ಅಧ್ಯಕ್ಷ ಇದ್ದೀನಿ. ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಜಿಲ್ಲೆ ಅಧ್ಯಕ್ಷ ಇದ್ದೀನಿ. ನಮ್ಮ ಜಿಲ್ಲಾ ಮುಖಂಡರನ್ನಾಗಿ ಲಕ್ಷ್ಮೀಕಾಂತ್ ಅವರನ್ನು ಆಯ್ಕೆ ಮಾಡಿದ ಮುಂದಿನ ಸ್ಥಾನಮಾನಗಳನ್ನು ಘೋಷಣೆ ಮಾಡ್ತೇವೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮುಖಂಡರಾಗಿ ನೇಮಕ ಮಾಡಿದ್ದೀವಿ. ಸ್ಥಾನಮಾನ ಇವತ್ತು ಮುಂದಿನ ದಿನಗಳಲ್ಲಿ
ಕೂತು ಚರ್ಚೆ ಮಾಡಿ ಘೋಷಣೆ ಮಾಡ್ತೀವಿ. ಇನ್ನೂ ಸಹ ನಮ್ಮ ಸೋಮಶೇಖರನ್ನು ಸಹ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮುಖಂಡರಾಗಿ ನೇಮಕ ಮಾಡಿದ್ದೀವಿ. ಮುಂದಿನ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಮಂಜುನಾಥ್ ಇವರು ಸಹ ಆಯ್ಕೆ ಮಾಡಿದ್ದೇವೆ. ಅಧ್ಯಕ್ಷರನ್ನಾಗಿ ಮಂಜುನಾಥ್ ಅವರು ಕೂಡ ಆಯ್ಕೆ ಮಾಡಿದ್ದೀವಿ. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಇವತ್ತು ನೆಲಮಂಗಲ ತಾಲೂಕಿನ ಈ ಒಂದು ಘಟಕದಲ್ಲಿ ತಾಲೂಕು ಅಧ್ಯಕ್ಷರು ಮತ್ತು ಬೆಂಗಳೂರು ಗ್ರಾಮಾಂತರದ ಜಿಲ್ಲಾಧ್ಯಕ್ಷರನ್ನಾಗಿ ನಮ್ಮ ನಟರಾಜ್ ಅವ್ರನ್ನ ಆಯ್ಕೆ ಮಾಡಿದ್ವಿ. ಹಾಗೂ ಬೆಂಗಳೂರು ನೆಲಮಂಗಲ ತಾಲೂಕಿನ ಅಧ್ಯಕ್ಷರನ್ನಾಗಿ ಚೇತನ್ ಕುಮಾರ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಹಾಗೂ ಪ್ರಧಾನ ಕಾರ್ಯದರ್ಶಿಗಳನ್ನ ಆಯ್ಕೆ ಮಾಡಿದ್ದೀವಿ. ಈ ಒಂದು ಸಂಘಟನೆಗಾಗಿ ಶ್ರಮಿಸಿದಂಥ ನಮ್ಮ ನಟರಾಜ್ರವರಿಗೆ ಅಭಿನಂದನೆಗಳು. ಹಾಗೆ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಚೇತನ್ ರವರಿಗೂ ಕೂಡ ಅಭಿನಂದನೆಗಳು. ಈ ಒಂದು ವೇದಿಕೆಯಲ್ಲಿ ಇವತ್ತು ಘೋಷಣೆ ಮಾಡ್ತಾ ಇರೋದೇನು ಅಂದರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ಪ್ರಾಮಾಣಿಕವಾಗಿ ನಡ್ಕೊಂಡು ಆ ಒಂದು ತಾಲೂಕಿನ ಸಂಪೂರ್ಣವಾದ ಜವಾಬ್ದಾರಿನ ಇವತ್ತು ನಟರಾಜ್ ಅವರು ಕೊಡ್ತಾ ಇದ್ದೀವಿ. ಹಾಗೆ ನೆಲಮಂಗಲ ತಾಲೂಕಿನ ಜವಾಬ್ದಾರಿನ ಚೇತನ್ ರವರು ಕೊಟ್ಟಿದ್ದೀವಿ. ಇವತ್ತು ನಮ್ಮ ತಾಲೂಕಿನ ಎಲ್ಲಾ ಶಿಸ್ತು ಸಿಪಾಯಿಗಳನ್ನು ಕೂಡ ನಾವು ಆಯ್ಕೆ ಮಾಡಿದ್ದೀವಿ. ಹಾಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದಿಂದ ಇವತ್ತು ದೇವೇಗೌಡರು ಹಾಗೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷರವರೇ, ಅವ್ರಿಗೂ ಕೂಡ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸೋರೆ. ಹಾಗೆ ನಮ್ಮ ಬೆಂಗಳೂರು ದಕ್ಷಿಣ ತಾಲೂಕಿನ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ರಮೇಶ್ ಅವರೇ, ಅವ್ರಿಗೂ ಕೂಡ ಅಭಿನಂದನೆಗಳು. ಹಾಗೆ ತುಮಕೂರು ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ಮಂಜುನಾಥ್ರವ್ರಿಗೂ ಕೂಡ ಅಭಿನಂದನೆಗಳು. ಬೆಂಗಳೂರು ಗ್ರಾಮಾಂತರ ತಾಲೂಕು ಅಧ್ಯಕ್ಷರಾದಂಥ ನಮ್ಮ ನಟರಾಜರವರಿಗೆ ಅಭಿನಂದನೆಗಳು. ಹಾಗೂ ತುಮಕೂರು ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ರವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಸರ್ ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಅಂತೇಳಿ ನಾವು ಒಂದು ಈ ಕಾರ್ಯಕ್ರಮನ ಮಾಡಿದ್ದೀವಿ. ಈ ಒಂದು ಸಂಘಟನೆ ನಾವು ಆಲ್ರೆಡಿ ಇವಾಗ ಸಜ್ಜಾಗಿದ್ದೀವಿ. ರಾಜ್ಯದಲ್ಲಿ ಎಲ್ಲ ಕಡೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗ 24 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಇದೆ. ಇವತ್ತು ನೆಲಮಂಗಲ ತಾಲೂಕಿನಲ್ಲಿ ಈ ಒಂದು ನಾವು ರೈತ ಸಂಘಟನೆನ ಯಾಕೆ ತಂದಿದ್ದೀವಿ ಅಂತ ಹೇಳಿದ್ರೆ, ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಆಗಿರ್ಬೋದು, ಪೌತಿಕತೆಗಳ ವಿಚಾರದಲ್ಲಾಗಿರ್ಬೋದು, ಗ್ರಾಮ ಪಂಚಾಯತಿಗಳಲ್ಲಾಗಿರ್ಬೋದು, ಟಿಪಿನಲ್ಲಾಗಿರ್ಬೋದು, ಈ ಸರ್ಕಾರಿ ತಾಲೂಕು ಕಚೇರಿಗಳಲ್ಲಾಗಿರ್ಬೋದು, ಇಲ್ಲಿ ಲಂಚ ಮುಕ್ತನ ಮಾಡ್ತಕ್ಕಂಥದ್ದೇ ನಮ್ಮ ಮೊದಲನೇ ಕಾರ್ಯ ರೈತ ಸಂಘದಿಂದ. 5 ವರ್ಷ ತುಂಬಿ 6 ವರ್ಷ ನಡೀತಾ ಇದೆ. ದೇವೇಗೌಡರು ಹೇಳಿದ್ರು, ಇದು ನೂತನ ಏನಿಲ್ಲ. ನಮ್ಮ ಹೋರಾಟ ಏನು ಅಂದರೆ, ಇದು ರಾಜ್ಯ ಮಟ್ಟಕ್ಕೆ ಸೀಮಿತವಾಗಿ ಇವಾಗ ಆಲ್ರೆಡಿ ನಾವು 24-26 ಜಿಲ್ಲೆಗಳಲ್ಲಿ ಸಂಘಟನೆಗೆ ಸಜ್ಜಾಗಿ ನಿಂತಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧಕ್ಕೂ ಕೂಡ ಒಂದು ಲಗೆ ಇಡುವಂಥ ಕೆಲಸ ಮಾಡಿ, ಇವಾಗ ಆಲ್ರೆಡಿ ಎಲ್ಲ ಸಂಘಟನೆಗಳು ನಾವು ಒಂದಾಗಿ ನೆಕ್ಸ್ಟ್ ನಾವು ವಿಧಾನಸೌಧಕ್ಕೆ 28ಕ್ಕೆ ಬಂದೇ ಬರ್ತೀವಿ ಅಂತ ಒಂದು ವಿಶ್ವಾಸದ ಮೇಲೆ ಇವತ್ತು ಲಗೆ ಇಡ್ತಾ ಇದ್ದೀವಿ. ಸರ್, ಇವಾಗ ನೆಲಮಂಗಲ ತಾಲೂಕಿನಲ್ಲಿ ಪ್ರೆಸೆಂಟ್ ಇವತ್ತು ನಾವು ಈ ಒಂದು ಸಂಘಟನೆನ ಇವತ್ತು ಓಪನ್ ಮಾಡಿದ್ದೀವಿ. ನೆಲಮಂಗಲದಲ್ಲಿ ಇವಾಗ ಟೋಟಲಿ 26 ಜನ ಮೆಂಬರ್ಶಿಪ್ ಆಗಿದ್ದಾರೆ. ಅದರಲ್ಲಿ ತಾಲೂಕು ಅಧ್ಯಕ್ಷರು ಮಾಡಿದ್ದೀವಿ, ಜಿಲ್ಲಾಧ್ಯಕ್ಷರುಗಳನ್ನು ಮಾಡಿದ್ದೀವಿ, ಪ್ರಧಾನ ಕಾರ್ಯದರ್ಶಿಗಳನ್ನು ಮಾಡಿದ್ದೀವಿ, ಕಾರ್ಯಾಧ್ಯಕ್ಷರುಗಳನ್ನು ಮಾಡಿದ್ದೀವಿ. ಇವಾಗ ಮುಂದಿನ ದಿನಗಳಲ್ಲಿ ಇದೇ ವೇದಿಕೆಯಲ್ಲಿ ಏನು ಜಿಲ್ಲಾ ಮಟ್ಟದಲ್ಲಿ ಖಾಲಿ ಇದೆ, ಮತ್ತು ಹೋಬಳಿ ಮಟ್ಟದಲ್ಲಿ ಖಾಲಿ ಇದೆ, ಗ್ರಾಮ ಘಟಕಗಳಲ್ಲಿ ಖಾಲಿ ಇದೆ, ನಾನು ಅನೌನ್ಸ್ ಮಾಡ್ತೀನಿ. ಸರ್, ನೀವು ಸ್ವಲ್ಪ ನೀವು ಆ ಕಡೆ ಹಂಗೆ ಹೋಗಿ, ಯಾಕೆಂದ್ರೆ ಇವರು ಬ್ಯಾಲೆನ್ಸ್ ಇಲ್ಲ. ಸರ್, ಒಂದು ಸ್ಲೋಗನ್ ಏನಾದರೂ ನಿಮ್ಮ ರೈತರದ್ದು ಸಂಬಂಧಪಟ್ಟಂತೆ ಸ್ಲೋಗನ್ ಕೊಡ್ತೀರಾ? ಯಾರಾದ್ರೂ ಹಂಗೆ ಹೋಗಿ ಸರ್, ನಮಗೆ ಸಾಕು. ವಾಯ್ಸ್ ಬರ್ತದೆ, ಮೊಬೈಲ್ ಮಾಡಿಸಿ. ಬಂದಿಲ್ಲ ಅವರು ವರ್ಷನೇ ಕೂಗಕ್ಕಷ್ಟೇ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವಕ್ಕೆ, ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ, ರಾಜ್ಯ ರೈತ ಸಂಘ ರೈತ ಪರ್ವಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವಕ್ಕೆ, ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ. ಇವತ್ತು ನೆಲಮಂಗಲ ತಾಲೂಕಲ್ಲಿ ನಮ್ಮ ಸಂಘಟನೆ ಏನು ಮಾಡಿದ್ದೀವಿ ಅಂದರೆ, ನೆಲಮಂಗಲ ತಾಲೂಕಲ್ಲಿ ನಮಗೆ ಆಲ್ರೆಡಿ ನಮ್ಮ ಜಿಲ್ಲಾ ರಾಜ್ಯ ಉಪಾಧ್ಯಕ್ಷರಿಗೆ ಕಂಪ್ಲೇಂಟ್ಗಳು ಬರ್ತಾನೆ ಇದ್ದು. ಅದೇ ವಿಚಾರವಾಗಿ ನಮ್ಮ ಚೇತನ್ ಅವ್ರು ಬಂದು ಕೇಳ್ಕೊಂಡಾಗ ಸೂಕ್ತ ವ್ಯಕ್ತಿ ಅಂದ್ಬಿಟ್ಟಿದ್ದಲ್ಲೇ ನಾವು ಇವತ್ತು ನೆಲಮಂಗಲ ತಾಲೂಕಲ್ಲಿ ರೈತ ಸಂಘ ಮತ್ತು ರೈತ ಪರ್ವನ ಮಾಡಿದ್ದೀವಿ. ಏನು ವಿಚಾರಕ್ಕೆ ಮಾಡಿದ್ದೀವಿ ಅಂದರೆ, ನೆಲಮಂಗಲ ತಾಲೂಕಲ್ಲಿ ಗ್ರಾಮ ಪಂಚಾಯತಿ ಆಗ್ಬೋದು, ತಾಲೂಕ್ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಕೃಷಿ ಇಲಾಖೆ ಆಗ್ಬೋದು, ಈ ಭ್ರಷ್ಟಾಚಾರಿಗಳು ಭಾಳ ನಡೀತಾ ಇದ್ದಂತೆ. ನಮಗೆ ಆಲ್ರೆಡಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ವಿಜಯಗೌಡರಿಗೆ ಆಲ್ರೆಡಿ ಬೇಜಾನ್ ಜನ ಬಂದು ಕಂಪ್ಲೇಂಟ್ನ ಹೇಳಿದರು. ಆ ವಿಚಾರವಾಗಿ ಮಾಡಿದ್ದೀವಿ. ಇವತ್ತು ಯಾವುದೇ ಒಬ್ಬರು ರೈತರಿಗೆ ಸಮಸ್ಯೆ ಆದರೆ ನಮ್ಮ ಚೇತನ್ ಕುಮಾರ್ ಇಲ್ಲಿ ನಿಂತ್ಕೊಂಡು ಬಗೆಹರಿಸ್ತಾರೆ. ಅವ್ರ ಕೈಲಿ ಆಗಲಿಲ್ಲ ಅಂದರೆ ನಾವು ಬಂದು ನಮ್ಮ ರಾಜ್ಯದ ಸಂಘಟನಾ ಕಾರ್ಯದರ್ಶಿ ಆಗ್ಬೋದು, ನಮ್ಮ ಅಧ್ಯಕ್ಷರಾಗ್ಬೋದು, ನಮ್ಮ ಉಪಾಧ್ಯಕ್ಷರಾಗ್ಬೋದು, ನಾವು ಆಗ್ಬೋದು, ಬಂದು ನಿಂತ್ಕೊಂಡು ಬಗೆಹರಿಸೋಂಥ ಕೆಲಸಗಳನ್ನ ನಾವು ಮಾಡೋಕ್ಕೆ ತಯಾರಿದ್ದೀವಿ. BL ಮಂಜುನಾಥ್ ಅಂತ ನಮ್ಮ ತುಮಕೂರು ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಸರ್, ಈಗ ನೆಲಮಂಗಲ ತಾಲೂಕಲ್ಲಿ ನಮ್ಮ ರೈತರ ಸಂಘಕ್ಕೆ ಸೇರ್ಪಡೆಯಾಗಿದ್ದಾರೆ.
ಯಾವ ಉದ್ದೇಶಕ್ಕೆ ಸೇರ್ಪಡೆ ಆಗಿದ್ದಾರೆ ಅಂದರೆ ನೆಲಮಂಗಲ ತಾಲೂಕಲ್ಲಿ ಭ್ರಷ್ಟಾಚಾರಗಳು ಎದ್ದು ಕುಣಿತಾವೆ. ತಾಲೂಕ್ ಪಂಚಾಯತಿ ಆಗ್ಬೋದು, ತಾಲೂಕ್ ಆಫೀಸ್ ಆಗ್ಬೋದು, ಗ್ರಾಮ ಪಂಚಾಯತಿ ಆಗ್ಬೋದು, ಕೃಷಿ ಇಲಾಖೆ ಆಗ್ಬೋದು. ರೈತ ಎಲ್ಲರೂ ಬೆಲೆ ಕೊಡ್ತಾ ಇಲ್ಲ. ಇವತ್ತು ನಮ್ಮ ದೇಶದ ಬೆನ್ನೆಲುಬು ಬಂದು ರೈತ. ಇವತ್ತು ಯಾವುದೇ ಒಂದು ತಾಲೂಕ್ ಆಫೀಸ್ಗೆ ಹೋದ್ರೂ ದುಡ್ಡು ದುಡ್ಡು ದುಡ್ಡು. ಗ್ರಾಮ ಪಂಚಾಯತಿಗೆ ಹೋಗಲಿ, ತಾಲೂಕ್ ಪಂಚಾಯತಿಗೆ ಹೋಗಲಿ, ಯಾವುದೇ ಒಂದು ವಿಚಾರಕ್ಕೆ ಹೋದ್ರು ನಮ್ಮ ರೈತರು ತಾವು ಹಿಂಸೆ ಮಾಡಿ ದುಡ್ಡು ಇಸ್ಕೊತಾವ್ರೆ. ಅದೆಲ್ಲ ನಮ್ಮ ಕಣ್ಣಿಂದ ನೋಡ್ತಾನೆ ಇದ್ದೀವಿ. ಆ ವಿಚಾರವಾಗಿ ಇವತ್ತು ನಮ್ಮ ಸಂಘಟನೆ ಬಂದು ರೈತರ ಪರ ನಾವು ಇದ್ದೀವಿ ಅಂದ್ಬಿಟ್ಟು ಹೋರಾಡ್ತಾ ಇದ್ದೀವಿ. ಎಲ್ಲೇ ಒಬ್ಬರು ರೈತರಿಗೆ ಕಷ್ಟ ಅಂತ ಬಂದಾಗ ನಾವು ಇಮಿಡಿಯೇಟ್ ಅಲ್ಲಿ ಹೋಗ್ಬಿಟ್ಟು ಅದೇನೇ ಇದ್ರೂ ಬಗೆಹರಿಸೋಂಥ ಕೆಲಸನ ನಾವು ಮಾಡೋಕ್ಕೆ ತಯಾರಿದ್ದೀವಿ. ನಾನು ತುಮಕೂರು ಜಿಲ್ಲಾ ಅಧ್ಯಕ್ಷ BL ಮಂಜುನಾಥ್ ಅಂತ ಮಾತಾಡೋದು. ನನ್ನ ಗ್ರಾಮ ಬಂದು ಕುಣಿಗಲ್ ಪಕ್ಕ ಒಬ್ಬ ರೈತನ ಮಗನಾಗಿ, ರೈತನ ಮೊಮ್ಮನಾಗಿ ಹುಟ್ಟಿ ಇವತ್ತು ಭ್ರಷ್ಟಾಚಾರಗಳು ನೋಡೋಕ್ಕಾಗ್ದಲ್ಲೇ ನಮ್ಮ ರೈತ ಸಂಘಟನೆಗೆ ಬಂದು ಸೇರಿಕೊಂಡು ನಮ್ಮ ಕೈಲಾಗಿದ್ದನ್ನ ಸಹಾಯ ಮಾಡ್ತಾ ಇದ್ದೀವಿ. ರೈತರಿಗೋಸ್ಕರ, ರೈತರಿಗಾಗಿ ನಮ್ಮ ಹೋರಾಟ. ಪಟ್ಟಂತ ನೀವು ಹೋಗೋಕೆ ಒಂದು ಜೊತೆ ರೆಡಿಯಾಗಿರ್ಬೇಕು. ಏನು ರೈತ ಸಂಘಟನೆಗಳು ಸದಸ್ಯರಿದ್ರು, ತಾಲೂಕು ಅಧ್ಯಕ್ಷರವರು ಅಷ್ಟು ಜನ ಇಲ್ಲ ಇವತ್ತು ಬರೋಕ್ಕಾಗಲ್ಲ, ನಾನು ನಾಳೆ ಬರ್ತೀನಿ, ನಾಡಿದ್ದು ಬರ್ತೀನಿ ಅಂದರೆ ಗಾಡಿ ಪೆಟ್ರೋಲ್ ಇಲ್ಲ, ಇನ್ನೊಂದಿಲ್ಲ ಅಂತೇಳಿ ರೀಸನ್ ಕೇಳೋಕೆ ಹೋದರೆ ಸಂಘಟನೆ ಆಗಲ್ಲ, ಸಂಘಟನೆ ಮಾಡೋಕ್ಕಾಗಲ್ಲ. ನೇರ ನಿಮ್ಮ ಹೋರಾಟ ಇರೋದು ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡುವಂಥ ಕೆಲಸ ಮಾಡಬೇಕು. ಇವರು ದೇವೇಗೌಡರು ಹೇಳೋದು ಒಂದು ಈ ಖಾತೆ ಖರ್ಚು ಒಂದು ಗ್ರಾಮ ಪಂಚಾಯತಿನಲ್ಲಿ ಕನಿಷ್ಠ ಪಕ್ಷ 50 ರೂಪಾಯಿ ಫೀಸ್ ಬರುತ್ತೆ ಈ ಖಾತೆಗೆ. ಇವಾಗ ಅದು 7 ರಿಂದ 8,000 10,000 ಇಂಥ ವಸೂಲಿ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಇವತ್ತು ಕೌತಿ ಖಾತೆ ಆಗಿರ್ಬೋದು ಮತ್ತು ವಿಭಾಗ ಆಗಿರ್ಬೋದು, ಇವುಗಳಿಗೆ ಲಕ್ಷಾಂತರ ರೂಪಾಯಿ ಕೇಳುವಂಥ ವಿಚಾರಗಳು ನಮ್ಮ ಗಮನಕ್ಕೆ ಬರ್ತಾ ಇದೆ. ಕೆಲವು ಗೋಮಳ ಇವತ್ತು ಏನೋ ನಮ್ಮ ಕುಣಗಲ್ ತಾಲೂಕು ಎಕ್ಸಾಂಪಲ್, ಉಳಿಯೂರ್ದುರ್ಗ ಹೋಬಳಿನಲ್ಲಿ ಕಂಪ್ಲಾಪುರದಲ್ಲಿ ಈ ಒಂದು ಘಟನೆ ನಡೆದಿದೆ. KK ರಾಜು ಅಂತಕ್ಕಂಥ ಕುಟುಂಬದ ಒಬ್ಬ ಸರ್ಕಾರಿ ಎಂಪ್ಲಾಯ್ ನೌಕರವಾಗಿ ಒಂದು ಸರ್ಕಾರಿ ಗೋಮಳನ ಇದು ಮಾಡಿ ಲಾಸ್ಟ್ಗೆ ಅದು ಫೌಂಡೇಶನ್ ಹಾಕಿ ಒಬ್ಬ ಸರ್ಕಾರಿ ಸರ್ವೆಯವರು ಓದಿದ್ರು ಕೂಡ ಅಲ್ಲಿ ತಡೆಯುವಂಥ ಕೆಲಸ ಮಾಡ್ತಾವೆ. ಅಂಥ ವಿಚಾರಗಳಲ್ಲಿ ನೀವು ನೇರವಾಗಿ ಹೋರಾಟ ಮಾಡಿ. ಫಸ್ಟು ರೈತ ಸಂಘದಲ್ಲಿ ನೀವು ಯಾವುದೇ ವಿಚಾರ ಗಮನಕ್ಕೆ ಬಂದು ಅದು ಗಮನ ತಗೊಳ್ಳಿ. ನೀವು ಯಾವುದೇ ರಾಜಕಾರಣದ ಒತ್ತಡಕ್ಕೆ ಮಣಿಬೇಡಿ. ನೇರ ನಿಮ್ಮ ಹೋರಾಟ ಏನು ಅಧಿಕಾರಿಗಳ ವಿರುದ್ಧ. ಈಗ ಯಾರು ಅಧಿಕಾರದಲ್ಲಿ ನಿಮಗೆ ಭ್ರಷ್ಟ ವಂಚನೆ ಮಾಡ್ತಾರೋ ಅಂಥವ್ರ ವಿರುದ್ಧ ನೀವು ಹೋರಾಟ ಮಾಡಬೇಕು. ಓಕೆ. ನನ್ನ ಹೆಸರು ರಮೇಶ್ ಅಂತ, ಬೆಂಗಳೂರು ದಕ್ಷಿಣ ತಾಲೂಕಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ವಿಜಯ್ ಸರ್ ಅವರಿಗೆ ನನ್ನ ಧನ್ಯವಾದಗಳು. ಮತ್ತು ಯಾವುದೇ ರೀತಿ ಸಂಘಟನೆಗಾಗಲಿ, ನಮ್ಮ ತಾಲೂಕು ಬರಲ್ಲ ಅನ್ನೋದಾಗಲಿ ನಮ್ಮ ಕಾರ್ಯಕರ್ತರಿಗೆ ಎಲ್ಲೂ ಮನಸ್ಸಿಗೆ ಬರಬಾರ್ದು. ನಮ್ಮ ರೈತರಿಗೆ ಎಲ್ಲೇ ತೊಂದರೆ ಆಗಿದೆ ಅಂತ ಕರೆದ್ರೂ ಬಂದು ನಿಂತ್ಕೊಂಡು ಕಾರ್ಯಕರ್ತರುಗಳು ಸ್ಪಂದಿಸಬೇಕು ಅಂತ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಓಕೆ, ಆಯ್ತು. ನೀವು ಹೆಂಗೆ ಸ್ಪಂದಿಸ್ತೀರಾ ಅಂತ? ಸರ್, ನಾನು ಸ್ಪಂದಿಸ್ತಾ ಇದ್ದೀನಿ ಸರ್. ರೈತರುಗಳಿಗೆ ಎಲ್ಲೇ ತೊಂದರೆ ಆಗಲಿ, ಒಂದು ಪಂಚಾಯತಿಲಾಗಿರ್ಬೋದು, ನಡ ಕಚೇರಿಲಾಗಿರ್ಬೋದು, ತಾಲೂಕು ಆಫೀಸಲ್ಲಾಗಿರ್ಬೋದು, ಯಾವುದೇ ರೀತಿ ಎಲ್ಲೇ ತೊಂದರೆ ಆದ್ರೂ ಮುಂದೆ ನಿಂತ್ಕೊಂಡು ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನಿಮ್ಮ ಥರ ನೋಡಿ ಇನ್ನಷ್ಟು ರೈತರು ಮಕ್ಕಳು ಹೌದು, ಇನ್ನು ಬರಬೇಕು, ಇನ್ನು ಸಂಘಟನೆ ಜೊತೆಗೆ ಬರಬೇಕು, ಕೈ ಜೋಡಿಸ್ಬೇಕು ನಮ್ಮ ಜೊತೆ ಅಂತ ಕೇಳ್ಕೊತಾ ಇದ್ದೀವಿ. ರೈತ ಸಂಘ ಸದೃಢವಾಗಿ ಎಲ್ಲ ಕಡೆ ನೋಡ್ತಾ ಇದ್ದಾರೆ. ಆಲ್ರೆಡಿ ಈ ಕರ್ನಾಟಕದಲ್ಲಿ ಏನು JCB ಅಂತ ಕಾಂಗ್ರೆಸ್ ಮತ್ತು JDS ಭಾರತೀಯ ಜನತಾ ಪಾರ್ಟಿ ಅಂತ ಪಕ್ಷ ಇದೆಯೋ ಅಂಥವ್ರಿಗೆಲ್ಲ ಬೆಂಗಳೂರು ನಿಲ್ಲುವಂಥ ಒಂದು ರೈತ ಸಂಘ ಆಗಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಾದರಿಗೆ ನಿಂತು ಇನ್ನು ಕೆಲವೇ ದಿನಗಳಲ್ಲಿ ವಿಧಾನಸೌಧಕ್ಕೆ ನಡೆಯುವಂಥ ಕೆಲಸ ನೀವು ಮಾಡಬೇಕು. ವಿಧಾನಸೌಧಕ್ಕೆ ಹೋಗಿ ನೀವು ಏನು ಚರ್ಚೆ ಮಾಡ್ತೀರಾ ಅನ್ನೋದು ಮುಖ್ಯ ಅಲ್ಲ. ಫಸ್ಟ್ ನಿಮ್ಮ ಗ್ರಾಮಗಳಲ್ಲಿ, ನಿಮ್ಮ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಅಲ್ಲಿ ಏನು ಕುಂದುಕೊರತೆಗಳಿದೆ, ಅಲ್ಲಿ ಏನು ಸಮಸ್ಯೆ ಇದೆ, ಫಸ್ಟ್ ಇದನ್ನು ಆಲಿಸಿ. ನೆಕ್ಸ್ಟ್ ಸ್ಟೆಪ್ಪು ಬನ್ನಿ ನೀವು ತಾಲೂಕು ಆಫೀಸು, ತಾಲೂಕು ಪಂಚಾಯತಿ, ಇಲ್ಲಿ ಏನೇನಿದೆ ಒಂದು ಪಟ್ಟಿ ಮಾಡ್ಕೊಳ್ಳಿ. ನಿಮ್ಮದೇ ಆದ ಒಂದು ಇದನ್ನು ಮಾಡಿ ಲಿಸ್ಟ್ ಮಾಡಿ ನೆಕ್ಸ್ಟ್ ಏನೇನು ಕುಂದುಕೊರತೆಗಳಿದೆ ನಮ್ಗೆ ಕೊಡಿ. ತಾಲೂಕು ಅಧ್ಯಕ್ಷರು ಇರ್ತಾರೆ, ಅವರು ಗಮನ ತನ್ನಿ. ಇವಾಗ ಅವರು ತಾಲೂಕಿನಲ್ಲೆಲ್ಲ ಓಡಾಡ್ತಾ ಇರ್ತಾರೆ, ಆ ಹೋಬಳಿನಲ್ಲಿ ಏನಾಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಹೋಬಳಿ ಅಧ್ಯಕ್ಷರುಗಳಿಗೆ ಅಲ್ಲಿ ಗ್ರಾಮ ಘಟಕದಲ್ಲಿ ಏನು ನಡೀತದೆ ಅಂತ ನಿಮಗೆ ಲೋಕಲ್ ಆಕ್ಟಿವಿಟೀಸ್ ಗೊತ್ತಿರುತ್ತೆ. ಇವಾಗ ಎಷ್ಟೋ NRIGನಲ್ಲಿ ಬೋಗಸ್ಗಳಾಗ್ತವೆ, ಗ್ರಾಮ ಪಂಚಾಯತಿಗಳಲ್ಲಿ ಹಲವಾರು JGMಗಳಲ್ಲಿ ಬೋಗಸ್ ಆಗ್ತಾ ಇದೆ. ಇವೆಲ್ಲ ವಿಚಾರಗಳನ್ನು ನೀವು ಚರ್ಚೆ ಮಾಡಿ ಅಧ್ಯಕ್ಷರ ಗಮನಕ್ಕೆ ತನ್ನಿ. ಅದಕ್ಕೆ ಏನು ಹೋರಾಟ ಮಾಡಬೇಕು ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ನೀವು ಅದನ್ನು ಕೈ ಜೋಡಿಸಿ ಅದ್ರ ಪರವಾಗಿ ನೀವು ಸದೃಢವಾಗಿ ನಿಂತು ಈ ರೈತ ಸಂಘ, ರೈತ ಪರವಾಗಿ ಏನಿದೆ ಕರ್ನಾಟಕ ರಾಜ್ಯದಲ್ಲಿ ಅದನ್ನು ನೀವು ಸದೃಢವಾಗಿ ಬಳಸ್ಕೊಳ್ಳಿ. ನಿಮ್ಗೆ ಅವಕಾಶ ಇದೆ, ಅವಕಾಶ ಕೊಟ್ಟಿದ್ದೀವಿ. ನೆಲಮಂಗಲ ತಾಲೂಕಿನಲ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸಾಕಷ್ಟು ಟೈಮಿನ ಅಭಾವ ಇರೋದ್ರಿಂದ ಮುಂದಿನ ದಿನಗಳನ್ನು ಮಾತಾಡೋಣ.